ರಕ್ಷಿತಾ ಅವರು ತುಂಬಾ ಚಿಕ್ಕ ಹುಡುಗಿ ಪುಟ್ಟ ಹುಡುಗಿ ಎಲ್ಲಾದ್ರೂ ಗೊತ್ತಾಗಲ್ಲ ಅಂತ ಒಂದ್ಸಲ ಹೇಳ್ತೀರಾ, ಇನ್ನೊಂದ್ಸಲ ರಕ್ಷಿತಾ ಜೊತೆ ನೀವು ಜಗಳ ಆಡ್ತೀರಾ. ಅಶ್ವಿನಿ ಅವ್ರ ವಿಚಾರದಲ್ಲೂ ಹಾಗೆ ಆಗುತ್ತೆ. ಕ್ಯಾಮ್ರಾ ಮುಂದೆ ಬಂದೇ ಹೇಳಿರುವಂಥದ್ದು ನೀವು, ಮೇಡಮ್ ಒಬ್ಬರೇ ಇದ್ದಾರೆ, ಬಟ್ ಕೆಲವೊಂದು ವಿಚಾರಗಳು ನನಗೂ ಇಷ್ಟ ಆಗಲ್ಲ ಮೇಡಮ್ ಅವ್ರದ್ದು ಅಂತ. ಬಿಗ್ ಬಾಸ್ ಮನೇಲಿ 2 ಅಭಿಪ್ರಾಯಗಳಿತ್ತ ನಿಮಗೆ ಒಂದು ವ್ಯಕ್ತಿಯ ಮೇಲೆ ಅಂತ? ನಾನು ಅವ್ರ ಜೊತೆ ಹುಟ್ಟಿ ಬೆಳೆದಿರೋನಲ್ಲ. ಸೊ ಹುಟ್ಟಿ ಬೆಳೆದಿರೋರ್ಗೂ ಕೂಡ ಒಂದೊಂದ್ಸರ್ತಿ ಅಭಿಪ್ರಾಯಗಳು ಬದಲ ಆಗ್ತಾ ಇರುತ್ತೆ. ಸೊ ಮೊದಲು ಬಂದಾಗ ನಮಗೆ ಗೊತ್ತಿರಲ್ಲ ಆ ವ್ಯಕ್ತಿ ಬಗ್ಗೆ. ನಾವು ಅವರು ಆಗ ಆ ಫಸ್ಟ್ ಇನಿಷಿಯಲ್ ಏನಲ್ಲಿ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ಅದ್ರ ಮೇಲೆ. ನೆಕ್ಸ್ಟು ಅಲ್ಲಿ ಕೆಲವು ಸಿಚುವೇಶನ್ಗಳು ಬರುತ್ತೆ, ನಿರ್ಧಾರ ತಗೊಳ್ಳೋದಾಗಲಿ ಅಥವಾ ಅವ್ರು ನಡ್ಕೊಳ್ಳೋದು ರೀತಿ ಆಗಲಿ, ಮಾತಾಡೋ ರೀತಿ ಆಗಲಿ, ಪರ್ಸ್ನಲ್ ಟಾರ್ಗೆಟ್ ಅವ್ರು ಮಾಡೋ ರೀತಿ ಆಗಲಿ, ಅದು ನಮಗೆ ಇಷ್ಟ ಆಗ್ತಾ ಇರಲ್ಲ. ಸೊ ಅದ್ರ ಬಗ್ಗೆ ಮತ್ತು ನನ್ನ ವ್ಯಕ್ತಿತ್ವ ಏನು ಅಂತಂದರೆ ಸರಿ ತಪ್ಪನ್ನ ಹಾಗೆ ಅಲ್ಲೇ ಹೇಳೋವಂಥ ವ್ಯಕ್ತಿತ್ವ ನಂದು. ಐ ಆಮ್ ನಾಟ್ ಓಕೆ ಬೀಯಿಂಗ್ ಓಕೆ. ಸೊ ಅದನ್ನು ನಾನು ಹೇಳ್ತಾ ಇದ್ದೆ, ಅದು ಅವ್ರಿಗೆಲ್ಲ ಇಷ್ಟ ಆಗ್ತಾ ಇರಲ್ಲ. ಆಮೇಲೆ ನನ್ನ ವಿರುದ್ಧ ಆಗ್ತಾರೆ ಅವರು, ಆ್ಯಂಡ್ ಐ ಡೋಂಟ್ ಕೇರ್. ಸೊ ಅದು ಒಂದು ಆಟದ್ದು ಒಂದು ಏನು ಡೈನಾಮಿಕ್ಸ್ ಇರುತ್ತೆ ಅದ್ರ ಮೇಲೆ ಹೋಗ್ತಾ ಇರುತ್ತೆ. ನಂತರ ಏನಾಗುತ್ತೆ ಅಂತಂದರೆ ಅವ್ರದ್ದೊಂದು ಫೇವ್ರೆಟ್ ಕ್ಯಾಟಗರಿ ಇರುತ್ತೆ, ಅದು ಇದ್ರ ಮೇಲೆ ಹೋಗುತ್ತೆ. ಸೊ ಆಗ ಅವರು ನಡ್ಕೊಳ್ತಂಥ ರೀತಿ ಕಂಪ್ಲೀಟ್ ನಮ್ಮ ಎಥಿಕ್ಸಿಗೆ ಅಪೋಸಿಟ್ ಇರುತ್ತೆ. ಅಗೇನ್ ಇಟ್ ಈಸ್ ಅಗೇನ್ ಗೇಮ್ ಡೈನಾಮಿಕ್ಸ್. ಅಷ್ಟು ಬಿಟ್ಟರೆ ವೈಯಕ್ತಿಕವಾಗಿ ಏನಿಲ್ಲ. ಅವರೇನು ಶೋ ಕೊಟ್ಟಿದ್ದಾರೆ, ಅವರು ಅದಕ್ಕೇನು ಸಿಗಬೇಕು ಸಿಕ್ಕಿದೆ ಅಷ್ಟೇ. ಅದನ್ನು ಬಿಟ್ಟು ಶೋ ಮುಗ್ದಾಯಿತು. ಈಗ ಹೊರಗಡೆ ಬಂದು ನಮ್ಮ ಹತ್ರ ಮಾತಾಡ್ಸಿದ್ರೆ ನಾವು ಅದೇ ಧ್ರುವಣ್ಣ ಅವ್ರದ್ದು ನೀವು ನೋಡಿರ್ಬೋದು, ಹೋಗ್ತಾ ಐ ಆಮ್ ಸಾರಿ ಅಂತ ಹೇಳ್ತಾರೆ. ಇಟ್ ವಾಸ್ ಅ ವೆರಿ ಕ್ಯೂಟ್ ಗೆಸ್ಚರ್. ಸೊ ಒಳ್ಳೇದಾಗಬೇಕು ಅವ್ರಿಗೆ, ಒಳ್ಳೆ ಪ್ರತಿಭೆ, ಒಳ್ಳೇದಾಗಬೇಕು.